ಸರಕುಗಳು. ಲೇಖಕರು ಫಕೀರ್ ಮೊಹಮ್ಮದ್ ಕಟ್ಪಾಡಿ. ಅವರವರ ಕರ್ಮಕ್ಕೆ. ಕುಟ್ಟಿಚ್ಚಿರಾದ ಕಡಲ ತೀರದಲ್ಲಿ ಹಾಜಿಮ ಕಟ್ಟಿಗೆ ಚೂರುಗಳನ್ನು ಹೆಕ್ಕುತ್ತಿದ್ದಾಗ ಅವಳ ಮೊಮ್ಮಗ ಮೈಯದ್ದಿ ಮರಳ ದಂಡೆಯ ಮೇಲೆ ಕುಳಿತು ಮೈಯೆಲ್ಲ ಮರಳು ಸುರಿದುಕೊಂಡು ಮೀಯು ಆಟ ಆಡುತ್ತಿದ್ದ. ಸಮುದ್ರದ ತೆರೆಗಳು ಎಲ್ಲಿಂದಲೋ ಹೊತ್ತು ತಂದ ಕಸ, ಕಡ್ಡಿ, ಮರದ ಒಣ ರೆಂಬೆಗಳನ್ನು ದಡಕ್ಕೆ ಅಪ್ಪಳಿಸುತ್ತಲೇ ಇದ್ದವು. ಹಾಜಿಮ ಒಲೆ ಹೊತ್ತಿಸುವುದಕ್ಕಾಗಿ ಅವುಗಳನ್ನು ಹೆಕ್ಕಿ ತನ್ನ ಬುಟ್ಟಿಯಲ್ಲಿ ತುಂಬಿಸಿಕೊಳ್ಳುತ್ತಿದ್ದಳು. ಸಮುದ್ರ ಎಂದಿಗಿಂತ ಭೀಕರವಾಗಿದ್ದರಿಂದ ಅಲ್ಲೆಲ್ಲೂ ಬೆಸ್ತರ ಸುಳಿವಿರಲಿಲ್ಲ. ಅವರ ಬಲೆ, ದೋಣಿಗಳೆಲ್ಲ ದಡದ ಮೇಲೆ ಅನಾಥವಾಗಿ ಬಿದ್ದಿದ್ದವು. ಕಾಗೆಗಳು ಮರಳು ನೆಲದಲ್ಲಿ ಅಲ್ಲಲ್ಲಿ ಅಳಿದುಳಿದ ಮೀನಿನ ಅವಶೇಷಗಳನ್ನು ಹೆಕ್ಕುತ್ತಿದ್ದವು. ಹೊತ್ತು ಮುಳುಗಲು ಇನ್ನೂ ಮಾರುದ್ದ ಇದ್ದರೂ ಆಗಲೇ ಬಾನಿನಲ್ಲಿ ಮುಗಿಲ ರಾಶಿ ಕವಿದು ಕತ್ತಲಾಗತೊಡಗಿತ್ತು. ಹಾಜಿಮಾಳ ಎದೆ ಡವಗುಟ್ಟತೊಡಗಿತ್ತು. ಈ ವರ್ಷವೂ ಗುಡಿಸಲನ್ನು ಗಟ್ಟಿ ಮಾಡಲಿಕ್ಕಾಗಲಿಲ್ಲ. ಈ ವರ್ಷದ ಮಳೆಗಾಲದಲ್ಲಿ ಈಗಾಗಲೇ ಕೇರಿಯ ಗುಡಿಸಲುಗಳು ಸಾಕಷ್ಟು ಬಿದ್ದು ಎದ್ದಿದ್ದವು. ಇನ್ನೂ ಅದೆಷ್ಟು ಬೀಳಲಿಕ್ಕಿವೆಯೋ. ಹಾಜಿಮ ತನ್ನ ಕಸಬರಿಕೆಗೆ ಸಿಕ್ಕಿಸಿದ ಕಟ್ಟಿಗೆಯ ಚೂರುಗಳನ್ನು, ಕಸ ಕಡ್ಡಿಗಳನ್ನು ಒಟ್ಟು ಮಾಡಿ ಬುಟ್ಟಿಗೆ ತುಂಬಿದಳು. ಮೈ ಮೇಲೆ ಮರಳು ಹಾಕಿಕೊಂಡ ಮಗುವಿನ ಕಣ್ಣಿಗೆ ಮರಳು ಚುಚ್ಚಿತೇನೋ, ಅದು ಅಳತೊಡಗಿತು. ಬೇಗ ಬೇಗನೆ ಗುಡಿಸಲು ಸೇರುವ ತವಕದಲ್ಲಿದ್ದ ಹಾಜಿಮಾಳಿಗೆ ಮಗುವನ್ನು ಕಂಡು ಸಿಟ್ಟು ನೆತ್ತಿಗೇರಿತ್ತು. ಇದೆಂಥದ್ದು? ನೀನಮ್ಮನಿಗೆ ಫಾತಿಹ ಮಾಡಿದ್ದ? ಬರಬೇಡ ಅಂದ್ರೂ ಬಾಲದ ತರ ಹೋದಲ್ಲಿಗೆಲ್ಲ ಓಡಿ ಬರ್ತಿ ಎಂದು ಮಗುವಿನ ಬೆನ್ನಿಗೊಂದು ಹೊಡೆದು ಮರಳು ಕೊಡವಿದಳು. ಮಗು ಮತ್ತಷ್ಟು ಅಳತೊಡಗಿತು. ಬುಟ್ಟಿಯನ್ನು ಎತ್ತಿಕೊಂಡು ಮಗುವಿನ ಕೈ ಹಿಡಿದು ಮನೆ ಕಡೆ ನಡೆಯತೊಡಗಿದಳು. ಹಕ್ಕಿ ಗೂಡಿಗಳಂತಿರುವ ಪುಟ್ಟ ಪುಟ್ಟ ಸೋಗೆಯ ಗುಡಿಸಲುಗಳ ಕೇರಿಯೊಳಗೆ ಹೊಕ್ಕು ಹಾಜಿಮ ತನ್ನ ಮನೆಯ ಮುಂದೆ ನಿಂತು ಮಗಳನ್ನು ಕರೆದಳು. ಹಫ್ಸಾ ತನ್ನ ಕೆಲಸ ಬಿಟ್ಟು ಗೊಣಗುತ್ತಾ ಬಂದವಳು ಮರಳು ಮೈಯೆಲ್ಲ ತುಂಬಿಕೊಂಡ ಮಗುವಿನ ಅವತಾರ ಕಂಡು ತಲೆಗೊಂದು ಕುಟ್ಟಿದಳು. ಮಗು ಮತ್ತೆ ಅಳತೊಡಗಿತು. ತನ್ನ ಸೆರಗಿನಿಂದ ಹಫ್ಸಾ ಮಗುವಿನ ಮೈ ಒರೆಸತೊಡಗಿದಳು. ಮರಳು ಮೈಗೆ ಒತ್ತುವಾಗ ಕಿರಿಕಿರಿ, ನೋವು ಒಟ್ಟಾಗಿ ಅದು ಇನ್ನಷ್ಟು ಅಳುತ್ತಾ ಕುಣಿಯಿತು. ಬುಟ್ಟಿಯಲ್ಲಿ ತುಂಬಿತಂದ ಕಟ್ಟಿಗೆ ಚೂರುಗಳನ್ನು ಒಲೆಯ ಬದಿಯಲ್ಲಿ ರಾಶಿ ಹಾಕುವಾಗ ಆಕಾಶದಲ್ಲಿ ದಟ್ಟವಾಗುತ್ತಿರುವ ಮೋಡದ ನೆನಪು ಮಾಡುತ್ತಾ ಇದ್ಯಾವ ಕರ್ಮಕ್ಕೆ ನಾನು ಹೊತ್ತು ತಂದದ್ದು ರಬ್ಬೆ ಎಂದುಕೊಂಡಳು ಹಾಜಿಮ. ಮಳೆ ಜೋರಾಗಿ ಹೊಡೆದರೆ ಗುಡಿಸಲೆಲ್ಲ ಒದ್ದೆ, ಮತ್ತೆ ಒಲೆ ಉರಿಸೋದೇನು ಮಣ್ಣು ಎಂದುಕೊಂಡು ಹತಾಶೆಗೊಂಡ ಹಾಜಿಮಳಿಗೆ ಮಗುವಿನ ಅಳು ಕೇಳಿ ತಲೆ ಚಿಟ್ಟು ಹಿಡಿಯತೊಡಗಿತ್ತು. ಅಜ್ಜಿಗೆ ಸಿಟ್ಟು ಬಂದಿದೆ ಎಂದು ತಿಳಿದಿದ್ದ ಮಕ್ಕಳು ಮೂಲೆಯಲ್ಲಿ ಮುದುಡಿ ಕೂತು ಪಿಸುಗುಟ್ಟುತ್ತಾ ಮಾತನಾಡಿಕೊಳ್ಳತೊಡಗಿದ್ದವು. ಹೊರಗೆ ಮಳೆಗಾಳಿಯ ಹೆದರಿಕೆಯಿಂದ ಕಾಗೆಗಳು ಒಂದೇ ಸಮನೆ ಕೂಗುತ್ತಾ ತೆಂಗಿನ ಮರಗಳಲ್ಲಿ ಕಟ್ಟಿದ್ದ ತಮ್ಮ ಗೂಡುಗಳತ್ತ ಸೇರುವ ತವಕದಿಂದ ಹಾರಾಡತೊಡಗಿದ್ದವು. ಸಮುದ್ರದ ಭೋರ್ಗರೆತ ಇನ್ನಷ್ಟು ಹೆಚ್ಚಾಗತೊಡಗಿತ್ತು. ಗುಡಿಸಲುಗಳಲ್ಲಿ ಅಲ್ಲೊಂದು ಇಲ್ಲೊಂದು ಮಕ್ಕಳ ಅಳು ಕೇಳಿಬರುವುದು ಬಿಟ್ಟರೆ ಭೀಕರ ಮೌನ ಆವರಿಸಿತ್ತು. ಹಾಗೆ ನೋಡಿದರೆ ಈ ಕೇರಿಯಲ್ಲಿರುವ 100-200 ಗುಡಿಸಲುಗಳ ಪೈಕಿ ಸ್ವಲ್ಪ ಗಟ್ಟಿಮುಟ್ಟಾಗಿರುವ ಗುಡಿಸಲೆಂದರೆ ಹಾಜಿಮಳದ್ದೇ. ಮಳೆಗಾಲದಲ್ಲಿ ಹಾಜಿಮಳ ಗುಡಿಸಲೇನಾದರೂ ಬಿದ್ದು ಹೋದರೆ ಈ ಕೇರಿಗೆ ಸೇರಿದ ಎಲ್ಲಾ ಗುಡಿಸಲುಗಳೂ ಬಿದ್ದು ನೆಲಸಮ ಆದುವೆಂದೇ ಲೆಕ್ಕ. 4 ಕಲ್ಲಿನ ಕಂಬದ ಮೇಲೆ ನಿಂತ ಹುಲ್ಲು ಚಾವಣಿ, ಕಂಬಗಳ ನಡುವೆ ಅರ್ಧ ಗೋಡೆ, ಅರ್ಧ ತೆಂಗಿನ ಸೋಗೆಯ ಕಟ್ಟೆ. ಮಳೆಗಾಲದಲ್ಲಿ ಮುರುಕು ಗುಡಿಸಲ ಜನಕ್ಕೆ ಕ್ಷಣ ನಿಲ್ಲೋದಕ್ಕೆ ಹಾಜಿಮಾಳ ಗುಡಿಸಲು ಬೇಕಾದಂತೆ ಹಾಜಿಮ ಕೂಡ ಕೇರಿಗೆಲ್ಲ ಬೇಕಾದವಳು. ಗಂಡು ದಿಕ್ಕಿಲ್ಲದ ಮನೆಗಳಿಗೆಲ್ಲ ಹಾಜಿಮಳದ್ದೇ ಧೈರ್ಯ. ಕೇರಿಯಲ್ಲಿ ಎಲ್ಲಾದರೂ ಜಗಳವಾದರೆ ರಾಜಿ ಪಂಚಾಯಿತಿಗೆ ಹಾಜಿಮಳೇ ಆಗಬೇಕು. ಅರಬಿಗಳು ಊರಿಗೆ ಬಂದಾಗ ಕೇರಿಯ ಹೆಣ್ಣುಮಕ್ಕಳ ಬಗ್ಗೆ ದಲ್ಲಾಳಿಗಳಿಗೆ ಮಾಹಿತಿ ತಿಳಿಯಲು ಹಾಜಿಮಾಳನ್ನೇ ಅವರೆಲ್ಲ ಭೇಟಿಯಾಗಬೇಕು. ಯಾವ ಊರು Sample complete. Ready to continue?